ನಾನು ಶಕ್ತಿಗಿಂತ ಯುಕ್ತಿ ಮೇಲು ಎಂಬ ಕಿರು ನಾಟಕದ ಏಕಪಾತ್ರಾಭಿನಯವನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ಶ್ರೀ ಕೃಷ್ಣದೇವರಾಯರ ಪಾತ್ರ ಬರುತ್ತೆ, ತೆನಾಲಿ ರಾಮಕೃಷ್ಣರ ಪಾತ್ರ ಬರುತ್ತೆ, ಶ್ಯಾಮ ಜಟ್ಟಿಯ ಪಾತ್ರ ಬರುತ್ತೆ, ಜೊತೆಗೆ ಇನ್ನಿತರ ಸಣ್ಣ ಪುಟ್ಟ ಪಾತ್ರಗಳು ಕೂಡ ಬರುತ್ತೆ. ಶ್ಯಾಮ ಜಟ್ಟಿಯವರು ಶ್ರೀ ಕೃಷ್ಣದೇವರಾಯರ ಆಸ್ಥಾನಕ್ಕೆ ಬಂದಿದ್ದಾರೆ. ನಮಸ್ಕಾರ ಮಹಾರಾಜರೇ. ನಮಸ್ಕಾರ. ತಾವು ಯಾರು? ಮಹಾರಾಜರೇ, ನಾನು ಶ್ಯಾಮ ಜಟ್ಟಿ, ಜಗಜ್ಜಟ್ಟಿ. ನಾನು ನೂರಾರು ರಾಜ್ಯಗಳಿಗೆ ಹೋಗಿದ್ದೇನೆ, ಸಾವಿರಾರು ಪೈಲ್ವಾನರುಗಳಿಗೆ ಮಣ್ಣು ಮುಕ್ಕಿಸಿದ್ದೇನೆ. ನಿಮ್ಮ ರಾಜ್ಯದಲ್ಲಿ ಯಾರಾದರೂ ವೀರರಿದ್ದಾರೆಯೇ ನನ್ನೊಡನೆ ಸೆಣಸಲು? ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ 10 ಪೈಲ್ವಾನರಿದ್ದಾರೆ. ಅವರು ನಿಮ್ಮೊಡನೆ ಸೆಣಸುತ್ತಾರೆ. ಸೈನಿಕರೇ, ಕುಸ್ತಿ ಅಖಾಡವನ್ನು ಸಿದ್ಧಗೊಳಿಸಿ, ನಾಳೆ ಕುಸ್ತಿ ಪಂದ್ಯವನ್ನು ಆಯೋಜಿಸೋಣ. ಇವರಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ. ನಾನು ನಾಳೆ ನೇರವಾಗಿ ಕುಸ್ತಿ ಅಖಾಡಕ್ಕೆ ಬರುತ್ತೇನೆ. ಅಪ್ಪಣೆ ಪ್ರಭುಗಳೇ. ನಾನು ನೇರವಾಗಿ ಕುಸ್ತಿ ಅಖಾಡಕ್ಕೆ ಹೋಗುತ್ತೇನೆ. ಕುಸ್ತಿ ಅಂಕಣ ಸಜ್ಜಾಗಿದೆ. ಬೇಗ ಕುಸ್ತಿಯನ್ನು ಪ್ರಾರಂಭಿಸಿ. ಜಗಜ್ಜೆಟ್ಟಿ, ಶ್ಯಾಮ ಜಟ್ಟಿ, ನನ್ನೊಡನೆ ಸೆಣಸುವ ಎದೆಗಾರಿಕೆ ಇರುವ ವೀರನು ಮೊದಲು ಮುಂದೆ ಬರಬಹುದು. ನಾನು ತಿಮ್ಮ ಜಟ್ಟಿ. ಇದುವರೆಗೂ ನಾನು ಸೋತೇ ಇಲ್ಲ. ನಿನಗೆ ನಾನು ಮಣ್ಣು ಮುಕ್ಕಿಸಿ ಬಿಡುತ್ತೇನೆ. ಅಷ್ಟು ಧೈರ್ಯವೇ? ಸರಿ, ನೋಡೋಣ ಬಾ. ಒಂದೇ ಪ್ರಹಾರಕ್ಕೆ ಮಣ್ಣು ಮುಕ್ಕಿ ಬಿಟ್ಟ. ಇನ್ನಾರಿದ್ದೀರಾ? ಮುಂದೆ ಬನ್ನಿ. ನೀನು ಬಾ. ಮಹಾರಾಜರೇ, ನಿಮ್ಮ ರಾಜ್ಯದ ಪೈಲ್ವಾನರುಗಳು ಅರ್ಧ ಗಂಟೆಯಲ್ಲೇ ಸೋತು ಸೊರಗಿದ್ದಾರೆ. ಈ ಕುಸ್ತಿ ಅಖಾಡದ ಸುತ್ತ ನೆರೆದಿರುವ ಜನಸ್ತೋಮದಲ್ಲಿ ಯಾರಾದರೂ ವೀರರಿದ್ದರೆ ಬರಬಹುದು, ನನ್ನೊಡನೆ ಸೆಣಸಬಹುದು. ಇಲ್ಲದಿದ್ದರೆ ನಾನೇ ಗೆದ್ದೆನೆಂದು ಘೋಷಣೆ ಮಾಡಿ. ಛೆ, ತಿಂದು ತಿಂದು ಆನೆ ಹಾಗೆ ಮೈ ಬೆಳೆಸಿಕೊಂಡಿರಿ. ಈ ಶ್ಯಾಮ ಜಟ್ಟಿಯನ್ನು ನಿಮ್ಮಿಂದ ಸೋಲಿಸಲಾಗಲಿಲ್ಲ. ಛೆ, ನಾನು ತಲೆ ತಗ್ಗಿಸುವಂತಾಗಿದೆ. ಏನು ಮಾಡುವುದೀಗ? ನಮಸ್ಕಾರ ಮಹಾಪ್ರಭುಗಳೇ. ಏನು ತೆನಾಲಿ ರಾಮ, ಏನು ವಿಷಯ? ಮಹಾರಾಜರೇ, ನೀವು ಅಪ್ಪಣೆ ಕೊಟ್ಟರೆ ನಾನು ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸುತ್ತೇನೆ. ಏನು ಹೇಳುತ್ತಿರುವೆ ತೆನಾಲಿ ರಾಮ? ನೀನು ನೋಡಿದರೆ ಸಣಕಲ, ಕುಳ್ಳ. ಶ್ಯಾಮ ಜಟ್ಟಿಯ ಒಂದು ಪ್ರಹಾರಕ್ಕೆ ನಿನ್ನ ಪ್ರಾಣವೇ ಹೋಗಬಹುದು. ಈ ಯೋಚನೆಯನ್ನು ಬಿಟ್ಟು ನಿನ್ನ ಸ್ಥಾನದಲ್ಲಿ ಹೋಗಿ ಕುಳಿತುಕೋ. ಇಲ್ಲ ಪ್ರಭುಗಳೇ, ನೀವು ಒಂದು ಅವಕಾಶ ಕೊಡಿ. ನಾನು ನನ್ನ ರಾಜ್ಯದ ಗೌರವವನ್ನು ಉಳಿಸುತ್ತೇನೆ. ಭಲೆ ತೆನಾಲಿ ರಾಮ, ನಿನ್ನ ದೇಶಭಕ್ತಿ, ನಿನ್ನ ಆತ್ಮವಿಶ್ವಾಸ ನಿಜಕ್ಕೂ ಕೂಡ ಪ್ರಶಂಸನೀಯ. ನಾನು ನಿನಗೆ ಈ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಲು ಅನುಮತಿ ನೀಡುತ್ತಿದ್ದೇನೆ. ಜೊತೆಗೆ ಒಂದು ಘೋಷಣೆಯನ್ನು ಮಾಡುತ್ತಿದ್ದೇನೆ. ಈ ಕುಸ್ತಿ ಪಂದ್ಯದಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ 1000 ಚಿನ್ನದ ವರಹಗಳನ್ನು ಬಹುಮಾನವಾಗಿ ಕೊಡುತ್ತೇನೆ. ಅಪ್ಪಣೆ ಪ್ರಭುಗಳೇ.
ತೆನಾಲಿ ರಾಮ, ನೀನು ನೋಡಿದ್ರೆ ತೆಳ್ಳಗಿರುವೆ, ಕುಳ್ಳಗಿರುವೆ, ಉಫ್ ಎಂದರೆ ತೂರಿ ಹೋಗುತ್ತೀಯ. ನನ್ನ ಒಂದು ಪ್ರಹಾರವನ್ನು ನೀನು ತಡೆಯಲಾರೆ. ನನ್ನ ಒಂದು ಪ್ರಹಾರಕ್ಕೆ ನೀನು ತರಗೆಲೆಯಂತೆ ತೂರಿ ಹೋಗಿ ದೂರದಲ್ಲೆಲ್ಲೋ ಬಿದ್ದು ಸಾಯುವುದರ ಬದಲು ಈ ದುಸ್ಸಾಹಸವನ್ನು ಕೈಬಿಡು. ಇಲ್ಲ, ನಾನು ನಿಮ್ಮೊಡನೆ ಕುಸ್ತಿ ಪಂದ್ಯ ಮಾಡುತ್ತೇನೆ, ಆದರೆ ಅದಕ್ಕೂ ಮೊದಲು ಒಂದು ಸವಾಲು ಇದೆ. ಅದೇನು ಸವಾಲು? ಆ ಸವಾಲನ್ನು ನಾನು ಸ್ವೀಕರಿಸುತ್ತಿದ್ದೇನೆ. ಬೇಗ ಹೇಳು. ಆ ಸವಾಲು ಏನೆಂದರೆ, ನಾನು ಕಣ್ಣು ಮುಚ್ಚಿಕೊಂಡು ಮಾಡುವ ಕೆಲಸವನ್ನು ನೀವು ಕಣ್ಣು ಬಿಟ್ಟುಕೊಂಡು ಮಾಡಬೇಕು ಅಷ್ಟೆ. ಇದೆಂತಹ ಹುಚ್ಚು ಸವಾಲು ರಾಮಕೃಷ್ಣ. ನೀನು ಕಣ್ಣು ಮುಚ್ಚಿಕೊಂಡು ಮಾಡುವುದನ್ನು ನಾನು ಕಣ್ಣು ತೆರೆದು ಮಾಡುವುದು ಬಹಳ ಸುಲಭವಾಗಿದೆ. ಈ ಸವಾಲನ್ನು ನಾನು ಸ್ವೀಕರಿಸಿದ್ದೇನೆ. ಜೊತೆಗೆ ಒಂದು ಷರತ್ತೂ ಇದೆ. ಅದೇನೆಂದರೆ, ಈ ಸವಾಲಿನಲ್ಲಿ ನೀನು ಸೋತರೆ ನೀನು ನಿನ್ನ ಸೋಲನ್ನು ಒಪ್ಪಿಕೊಂಡು ಇಲ್ಲಿಂದ ಹೊರಟು ಹೋಗಬೇಕು. ಆಗಲಿ ರಾಮಕೃಷ್ಣ, ನಿನ್ನ ಸವಾಲನ್ನು ನಾನು ಸ್ವೀಕರಿಸಿದ್ದೇನೆ. ಈ ಸವಾಲಿನಲ್ಲಿ ನಾನು ಸೋತರೆ ನನ್ನ ಸೋಲನ್ನು ಒಪ್ಪಿಕೊಂಡು ಇಲ್ಲಿಂದ ಹೊರಟು ಹೋಗಿ ಬಿಡುತ್ತೇನೆ. ಸರಿ, ಹಾಗಾದರೆ ಕಾಳ, ನಾನು ಮೊದಲೇ ಹೇಳಿದ ಹಾಗೆ ನಾನು ಈಗ ಕಣ್ಣು ಮುಚ್ಚಿಕೊಳ್ಳುತ್ತೇನೆ. ನೀನು ನಾನು ಹೇಳಿದ ಕೆಲಸವನ್ನು ಮಾಡು. ಅಪ್ಪಣೆ ಪಂಡಿತರೆ. ಈ ಕೆಸರು ನೀರನ್ನು ನಿಮ್ಮ ಮುಖಕ್ಕೆ ಎರಚುತ್ತೇನೆ. ಶ್ಯಾಮಜೆಟ್ಟಿಗಳೇ, ಈಗ ನಾನು ಮಾಡಿದ ಕೆಲಸವನ್ನು ನೀವು ಮಾಡಬೇಕು. ಇದೆಂತಹ ಸವಾಲು ರಾಮಕೃಷ್ಣ, ಇದು ಮೋಸ. ನೀನು ಕಣ್ಣು ಮುಚ್ಚಿಕೊಂಡು ಕೆಸರು ನೀರನ್ನು ಎರಚಿಸಿಕೊಂಡೆ, ಆದ್ದರಿಂದ ನಿನ್ನ ಕಣ್ಣಿಗೆ ಏನೂ ಆಗಲಿಲ್ಲ. ಆದರೆ ನಾನು ಕಣ್ಣು ತೆರೆದುಕೊಂಡು ಕೆಸರು ನೀರನ್ನು ಎರಚಿಸಿಕೊಂಡರೆ ನನ್ನ ಕಣ್ಣು ಉಳಿಯುತ್ತದೆಯೇ? ಹಾನಿಯಾಗುತ್ತದೆ. ಇದು ಸಾಧ್ಯವಿಲ್ಲ. ನನಗಿದು ಒಪ್ಪಿಗೆ ಇಲ್ಲ. ಅದು ಹೇಗೆ ಸಾಧ್ಯ? ನೀವು ಮೊದಲೇ ಮಾತು ಕೊಟ್ಟಿದ್ದೀರಿ. ನೀವು ಈ ಸವಾಲಿನಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲದಿದ್ದರೆ ನಿಮ್ಮ ಸೋಲನ್ನು ಒಪ್ಪಿಕೊಂಡು ಇಲ್ಲಿಂದ ಹೊರಟು ಬಿಡಿ. ರಾಮಕೃಷ್ಣ, ನಾನು ನಿನ್ನ ಬುದ್ಧಿ ಚಾತುರ್ಯದ ಬಗ್ಗೆ ಕೇಳಿದ್ದೆ, ಆದರೆ ಈಗ ಅದನ್ನು ಕಣ್ಣಾರೆ ನೋಡಿದೆ. ನನ್ನ ಕಣ್ಣು ಉಳಿದರೆ ಸಾಕು. ನಾನು ನನ್ನ ಸೋಲನ್ನು ಒಪ್ಪಿಕೊಳ್ಳುತ್ತೇನೆ. ನಾನು ಈಗಲೇ ಇಲ್ಲಿಂದ ಹೊರಟು ಬಿಡುತ್ತೇನೆ. ತೆನಾಲಿ ರಾಮ, ನೀನು ನಮ್ಮ ರಾಜ್ಯದ ಅನರ್ಘ್ಯ ರತ್ನ. ಸೈನಿಕರೇ, 1000 ಚಿನ್ನದ ವರಹಗಳನ್ನು ತೆಗೆದುಕೊಂಡು ಬನ್ನಿ. ತೆನಾಲಿ ರಾಮನಿಗೆ ಸನ್ಮಾನ ಮಾಡೋಣ. ಅಪ್ಪಣೆ ಪ್ರಭುಗಳೇ. ಕುಳಿತುಕೋ ತೆನಾಲಿ ರಾಮ. ತೆಗೆದುಕೋ ತೆನಾಲಿ ರಾಮ, ಈ ಬಹುಮಾನವನ್ನು ಸ್ವೀಕರಿಸು. ಧನ್ಯವಾದಗಳು ಮಹಾರಾಜ, ಧನ್ಯವಾದಗಳು. ಈ ನಾಟಕದ ಸಾರಾಂಶ ಇಷ್ಟೇ. ನಾವು ಶಕ್ತಿಯಿಂದ ಮಾಡಲಾಗದ್ದನ್ನು ಯುಕ್ತಿಯಿಂದ ಮಾಡಬಹುದು. ಹಾಗಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಚೆನ್ನಾಗಿ ಯೋಚಿಸಿ ಬುದ್ಧಿಶಕ್ತಿಯಿಂದ ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ, ಈ ನಾಟಕವನ್ನ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.